ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ನುಗ್ಗೆಕಾಯಿ ಬೇಳೆ ಸಾರನ್ನು ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆ, ಒಂದು ಅರ್ಧ ಕಪ್ ಆಗೋಷ್ಟು ಮಸೂರ್ ದಾಲನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬೇಯಕ್ಕೆ ಇಡ್ತಾ ಇದ್ದೀನಿ. ಬೇಳೆ ಒಂದೆರಡು ವಿಸಲ್ ಹಾಕಿದ ನಂತರ ಇವಾಗ ಇಲ್ಲಿ ನುಗ್ಗೆಕಾಯಿ, ಆಲೂಗಡ್ಡೆ, ಟೊಮೊಟೊನ ಕೂಡ ಸೇರಿಸ್ಕೊಂಡು ಇದನ್ನು ಕೂಡ ಒಂದು ವಿಸಲ್ ಹಾಕ್ಸ್ಕೊತಿದ್ದೀನಿ. ಈ ಒಂದು ವಿಸಲ್ ಹಾಕೋಷ್ಟರಲ್ಲಿ ಇನ್ನೊಂದು ಕಡೆ ಮಸಾಲೆಯನ್ನು ಕೂಡ ರೆಡಿ ಮಾಡ್ಕೊಂಬಿಡೋಣ. ಒಂದೆರಡು ಆಲೂಗಡ್ಡೆ, ಒಂದೆರಡು ಟೊಮೊಟೊ ಆದರೆ ಸಾಕು. ಮಸಾಲೆಗೆ ಒಂದು 2 ಸ್ಪೂನ್ ಆಗೋಷ್ಟು ಕೊಬ್ಬರಿ, ಒಂದೆರಡು ಸ್ಪೂನೇ ಸಾಕು, ಜಾಸ್ತಿ ಹಾಕಿದ್ರೆ ಮಸಾಲೆ ಅನಿಸ್ಬಿಡುತ್ತೆ. ಒಂದೆರಡು ಸ್ಪೂನ್ ಕೊಬ್ಬರಿ, ಹಾಗೆಯೇ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದೆರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ, ಇಷ್ಟು ಹುಣಸೆಹಣ್ಣು, ಇಷ್ಟನ್ನು ಹಾಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಮಸಾಲೆ ಎಲ್ಲ ರುಬ್ಕೊಂಡಿದ ನಂತರ ಇವಾಗ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಬಿಡೋಣ. ಒಂದು ಪಾತ್ರೆಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಚಿಟ್ಪಟ್ ಅಂದ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ಆವಾಗಲೇ ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರೆಲ್ಲ ಸೇರಿಸ್ಕೊಂಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು 1-2 ನಿಮಿಷ ಇದನ್ನು ಹಾಗೇ ಕುದಿಸ್ಕೋಬೇಕು. ಇವಾಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಕಾದೈತೆ. ಇವಾಗ ಇದಕ್ಕೆ ಆವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಆಲೂಗಡ್ಡೆ, ನುಗ್ಗೆಕಾಯಿ ಬೇಳೆ ಎಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡ್ಬೇಕು. ಸೇರಿಸ್ಕೊಂಡಿದ ನಂತರ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಚ್ಚಾಕೊಂಡು ಇದನ್ನು 1-2 ನಿಮಿಷ ಇವಾಗ ಮತ್ತೆ ಕುದಿಸ್ಕೊಂಡ್ರೆ ರೆಡಿಯಾಗುತ್ತೆ ನುಗ್ಗೆಕಾಯಿ ಬೇಳೆ ಸಾಂಬಾರು. ತುಂಬ ರುಚಿಯಾಗಿರುತ್ತೆ ಇದು. ಒಂದ್ಸರಿ ನೀವು ಟ್ರೈ ಮಾಡಿ. ಹಾಗೆಯೇ ಬೇಳೆ ಸಾರು ಐತೆ ಅಂತಂದರೆ ಪಕ್ಕದಲ್ಲಿ ಏನಾದರೂ ನಂಚ್ಕೊಳ್ಳೋಕೆ ಇದ್ದೇ ಇರಬೇಕಲ್ಲ. ಹಾಗೆಯೇ ಇಲ್ಲಿ ನಾನು ಬಜ್ಜಿ ಕೂಡ ಮಾಡ್ಕೊತಾ ಇದ್ದೀನಿ. ಬಾಳೆಕಾಯಿ ಬಜ್ಜಿಯನ್ನು ಮಾಡ್ಕೊತಾ ಇದ್ದೀನಿ. ಬಾಳೆಕಾಯನ್ನು ಈ ಥರ ಸಣ್ಣಗೆ ಹಚ್ಕೋಬೇಕು. ಫಸ್ಟು ಮೇಲಿರೋ ಇದೆಲ್ಲ ತೆಗೆದ್ಬಿಟ್ಟು ಈ ಥರ ಸಣ್ಣಗೆ ಹಚ್ಕೊತಾ ಇದ್ದೀನಿ. ಬಾಳೆಕಾಯಿ ಎಲ್ಲ ಹಚ್ಕೊಂಡಿದ ನಂತರ ಇವಾಗ ಬಜ್ಜಿ ಹಿಟ್ಟು ಕೂಡ ರೆಡಿ ಮಾಡ್ಕೊಂಬಿಡೋಣ. 3-4 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಸಿಟ್ಟು, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಜೀರಿಗೆ, ಹಾಗೆಯೇ ಒಂದು ಸ್ವಲ್ಪ ಅಡುಗೆ ಸೋಡಾ, ಇಷ್ಟನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಉಪ್ಪು ಖಾರ ಎಲ್ಲ ಹೊಂದ್ಕೋಬೇಕು. ಆಮೇಲೆ ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಬಜ್ಜಿ ಹಿಟ್ಟೋದಕ್ಕೆ ಕಲಿಸ್ಕೋಬೇಕು. ಇಷ್ಟನ್ನು ಕಲಿಸ್ಕೊಂಡು ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದೈತೆ, ಎಣ್ಣೆಗೆ ಬಿಟ್ಕೋಬೇಕು. ಅಷ್ಟೇ, ಬಜ್ಜಿ ಕೂಡ ರೆಡಿ ಆಯಿತು. ಪಕ್ಕದಲ್ಲಿ ಮುದ್ದೆ ಕೂಡ ರೆಡಿ ಆಯಿತು. ಇಷ್ಟೂ ಇವತ್ತಿನ ರಾತ್ರಿ ಊಟ ನಮ್ಮದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.